ಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಶರೀರಿ ಸ್ಥಿತಿ ಎಷ್ಟರ ಮಟ್ಟಿಗೆ ಏಕಾಗ್ರತೆಯಿಂದ ಅನುಭವ ಮಾಡಬಲ್ಲಿರಿ, ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಬಲ್ಲಿರಿ, ಅಶರೀರಿ ಸ್ಥಿತಿಯನ್ನು ಅನುಭವ ಮಾಡಬಲ್ಲಿರಿ ಎಂಬುದನ್ನು ಚೆಕ್ ಮಾಡ್ತಾರೆ. ವಿಶೇಷ ಶಕ್ತಿಯನ್ನು ತುಂಬುತ್ತಾರೆ. ಯಾರೆಲ್ಲ ನಿಶ್ಚಯ ಬುದ್ಧಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಮೇಲೆ ಇರುವ ಗೌರವದಿಂದ ಮಾಡಲು ಪ್ರಯತ್ನ ಮಾಡ್ತೀರಿ, ಅವರಿಗೆ ವಿಶೇಷ ತಾಕತ್ತನ್ನು ಪರಮಾತ್ಮ ತುಂಬುತ್ತಾರೆ. ಅಶರೀರಿ ಸ್ಥಿತಿಯ ಅನುಭವ ಮಾಡಲು 4 ಮಾರ್ಗಗಳಿದೆ. ಪ್ರೀತ್ ರೀತ್ ಮೀತ್, ಪ್ರೀತ್ ಮೀತ್ ಗೀತ್ ರೀತ್. ಅಂದರೆ ಗೀತೆಯನ್ನು ಆಲಿಸುತ್ತಾ ಅಶರೀರಿ ಆಗಬಹುದು, ಅಥವಾ ಪರಮಾತ್ಮನ ಪ್ರೀತಿಯಲ್ಲಿ ಕಳೆದು ಹೋಗುವುದರಿಂದ ಅಶರೀರಿ ಅನುಭವ ಮಾಡಬಹುದು. ಪರಮಾತ್ಮನನ್ನು ಮಿತ್ರನನ್ನಾಗಿ ಮಾಡಿಕೊಂಡು ಅವರ ಮಿತ್ರತ್ವದಲ್ಲಿ ಕಂಪ್ಲೀಟ್ ಸ್ನೇಹದಲ್ಲಿ ಮರೆಯಬಹುದು ನಾವು ಈ ಶರೀರವನ್ನು. ಆವಾಗ ಅಶರೀರಿ ಅನುಭವ ಆಗಬಹುದು. ಗೀತೆಯನ್ನು ಆಲಿಸುತ್ತಾ ಆಗಬಹುದು, ರೀತಿಯನ್ನು ನಿಭಾಯಿಸುತ್ತಾ ಅಶರೀರಿ ಅನುಭವ ಆಗಬಹುದು. ಇಲ್ಲಿ ಪರಮಾತ್ಮ ಚೆಕ್ ಮಾಡ್ತಾ ಇರೋದು ಗೀತೆಯ ಮುಖಾಂತರ. ಸೊ ಹಾಗಾಗಿ ಎಲ್ಲರೂ ಗೀತೆಯನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುತ್ತಾ ಎಷ್ಟು ಸಾಧ್ಯ ಅಷ್ಟು ಪ್ರಾಕ್ಟಿಕಲ್ ಅಶರೀರಿ ಸ್ಥಿತಿಯನ್ನು ಹೊಂದಲು ಪ್ರಯತ್ನಿಸಿ. ಯಾರೆಲ್ಲ ನಿಷ್ಠೆಯಿಂದ ಪ್ರಯತ್ನ ಮಾಡ್ತೀರಿ, ಡೆಫಿನೆಟ್ಲಿ ಪರಮಾತ್ಮ ತಾಕತ್ತನ್ನು ತುಂಬಿ ಅಶರೀರಿ ಅನುಭವ ಮಾಡಿಸ್ತಾರೆ. ಗ್ಯಾರಂಟಿ, ಪರಮಾತ್ಮ ಗ್ಯಾರಂಟಿ ಕೊಡ್ತಾರೆ, ಅಶರೀರಿ ಅನುಭವ ಮಾಡಿಸ್ತಾರೆ. ಯಾರಿದ್ದರೇನುಂಟು ನೀನಿಲ್ಲದ ಬಳಿಕ ಪರಮಪಿತ ಹೇ ಶಿವನೇ ಕೃಪಾಸಾಗರ ಕೃಪಾಸಾಗರ. ಏನಿದ್ದರೇನುಂಟು ಶಾಂತಿಯಿಲ್ಲದ ಬಳಿಕ, ಏನಿದ್ದರೇನುಂಟು ಶಾಂತಿ ಇಲ್ಲದ ಬಳಿಕ ಶಾಂತಿಧಾಮಕ್ಕಯ್ಯೋ. ಅನುಭವ ಮಾಡಿ ಶಾಂತಿಧಾಮಕ್ಕಯ್ಯೋ ಅಂದ ತಕ್ಷಣ ಬಿಂದುವಾಗಿ ಹೋಗಬೇಕು ಪರಮಧಾಮಕ್ಕೆ. ಅನುಭವ ಮಾಡಬೇಕು. ಒಂದೊಂದು ವರ್ಡನ್ನು ಅರ್ಥ ಮಾಡ್ಕೊಳ್ತಾ ಅನುಭವ ಮಾಡಬೇಕು. ಶಾಂತಿಧಾಮಕ್ಕಯ್ಯೋ ಅಂದಾಗ ಶಾಂತಿಧಾಮದಲ್ಲಿ ಅನುಭವ ಮಾಡಬೇಕು. ಅಶರೀರಿ ಅನುಭವ ಬಿಂದುವಾಗಿ ಶಾಂತಿಧಾಮದಲ್ಲಿ ಕುಳಿತುಕೊಂಡು ಬಿಡಬೇಕು. ಅನುಭವ ಮಾಡಿ. ಏನಿದ್ದರೇನುಂಟು ಶಾಂತಿ ಇಲ್ಲದ ಬಳಿಕ, ಏನಿದ್ದರೇನುಂಟು ಶಾಂತಿ ಇಲ್ಲದ ಬಳಿಕ ಶಾಂತಿಧಾಮಕ್ಕಯ್ಯೋ. ದಯಾಸಾಗರ ದಯಾಸಾಗರ. ದೇಹವಿದು ನಾನಲ್ಲ ಆತ್ಮನೇ ನಾನೆಂದು ಅರಿತಿಗೆನು ನಾನೀಗ ಜ್ಞಾನೇಶ್ವರ. ದೇಹವಿದು ನಾನಲ್ಲ ಆತ್ಮನೇ ನಾನೆಂದು ಅರಿತಿಗೆನು ನಾನೀಗ ಜ್ಞಾನೇಶ್ವರ. ನಾನು ನಾನೇನಲ್ಲ ನನ್ನದೇನು. ಅರ್ಥ ಮಾಡಿಕೊಳ್ತಾ ಅಶರೀರಿ ಅನುಭವ. ನಾನು ನನ್ನದು ಏನು ಇಲ್ಲ, ನಾನು ಶರೀರವಲ್ಲ, ನಾನು ಆತ್ಮ. ಪರಮಧಾಮ ಕರೆದುಕೊಂಡು ಒಯ್ಯು ಪರಮಾತ್ಮ. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀರಿ, ಅನುಭವ ಮಾಡ್ತಾ ಇದ್ದೀರಿ, ಅನುಭವ ಮಾಡ್ತಾ ಇದ್ದೀರಿ. ಎಲ್ಲರೂ ಬಾಬಾ ಕರೆದುಕೊಂಡು ಹೊರಟಿದ್ದಾರೆ ಪರಮಧಾಮಕ್ಕೆ. ಅಶರೀರಿ ಅಶರೀರಿಯಾಗಿ ಹೊರಟಿದ್ದೇವೆ, ಬಿಂದುಗಳಾಗಿ ಶರೀರವನ್ನು ಮರೆತು ಬಿಟ್ಟಿದ್ದೇವೆ. ಆತ್ಮ ನಾನಿಂದೀಗ ತಂದೆಯನ್ನು ಕಾಣಲು ಆತುರದಿ ನಡೆದಿ ಯೋಗೀಶ್ವರ. ನಾನಿಂದೀಗ ತಂದೆಯನ್ನು ಕಾಣಲು ಆತುರದಿ ನಡೆದಿ ಯೋಗೀಶ್ವರ. ನೀನು ಜ್ಯೋತಿರ್ಬಂದು ಅವಿನಾಶಿ ಶಿವನಯ್ಯ, ನೀನು ಜ್ಯೋತಿರ್ಬಂದು ಅವಿನಾಶಿ ಶಿವನಯ್ಯ. ಸನಿಹಕ್ಕೆ ಬಂದು ಹೇಳು ಶಿವಸುಂದರ.
ಸನಿಹಕ್ಕೆ ಬಂದಿದೆ ಶಿವ ಅನುಭವ ಮಾಡಿ. ಸುಂದರ ಸನಿಹಕ್ಕೆ ಬಂದಿದೆ ಅಂದ್ರೆ ಎಲ್ಲಿದ್ದೀರಾ? ಯಾರಿದ್ದರೇನುಂಟು ಸನಿಹಕ್ಕೆ ಬಂದಿಹನು ಅಂದರೆ ಎಲ್ಲಿಗೆ ಹೋಗಿದ್ದೀವಿ ನಾವು? ಶಿವ ಬಾಬಾರವರ ಹತ್ತಿರ ಬಂದಿದ್ದೇವೆ. ಸನಿಹಕ್ಕೆ ಬಂದಿದ್ದೀವಿ ಅಂದರೆ ಶಿವ ಬಾಬಾರವರ ಹತ್ತಿರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನಿಗೆ ಹತ್ತಿರ ಬಂದು ತಲುಪಿದ್ದೇವೆ. ಅನುಭವ ಮಾಡಿ. ಇಂದು ಅವಿನಾಶಿ ಶಿವನಯ್ಯ ನೀನೆ ಜ್ಯೋತಿರ್ತಿಂದು ಅವಿನಾಶಿ ಶಿವನಯ್ಯ ಸನಿಹಕ್ಕೆ ಬಂದಿಹೆನು ಶಿವ ಸುಂದರ ಸನಿಹಕ್ಕೆ ಬಂದಿಹೆನು ಶಿವ ಸುಂದರ ಯಾರಿದ್ದರೇನುಂಟು ನೀನೆಲ್ಲರ ಬಳಿಕ ಪರಮ ಪಿತಹೇ ಶಿವನೇ ಕೃಪಾಸಾಗರ ಕೃಪಾಸಾಗರ ಏನಿದ್ದರೇನುಂಟು ಶಾಂತಿ ಇಲ್ಲದ ಬಳಿಕ ಶಾಂತಿಧಾಮಕ್ಕಯ್ಯೋ ದಯಾಸಾಗರ ದಯಾಸಾಗರ ಶಾಂತಿಧಾಮಕ್ಕಯ್ಯೋ ದಯಾಸಾಗರ 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 ಶಾಂತಿಧಾಮಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಶಾಂತಿಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ ಉಪರಾಮವಸ್ಥೆಯಲ್ಲಿ ಆತ್ಮ ಸನಿಹಕ್ಕೆ ಬಂದಿದ್ದೇವೆ. ಯಾರ ಸಮೀಪದಲ್ಲಿ ಬಂದಿದ್ದೇವೆ? ಶಿವ ಬಾಬಾ ಮಹಾಜ್ಯೋತಿ, ಪರಮ ಜ್ಯೋತಿ, ನಿರಾಕಾರ ಜ್ಯೋತಿ ನನ್ನ ಶಿವ ಬಾಬಾರವರ ಸಮೀಪದಲ್ಲಿ ಬಂದು ಕುಳಿತಿದ್ದೇನೆ. ಬಿಂದುವಾಗಿ ಜ್ಞಾನ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಬಂದು ಕುಳಿತಿರುವ ಆತ್ಮಜ್ಯೋತಿ ಕಂಪ್ಲೀಟ್ ಶಿವ ಬಾಬಾರವರನ್ನು ಅಂಟಿಕೊಳ್ಳುತ್ತೇವೆ. ಕಂಪ್ಲೀಟ್ ಅಂಟಿಕೊಳ್ಳಿ. ಬಿಂದು ಆಗಿ ಬಿಂದು ಬಾಬಾರವರನ್ನು ಅಂಟಿಕೊಂಡಿದ್ದೇನೆ ಪರಮಧಾಮದಲ್ಲಿ. ಮನಸ್ಸು ಮುದ್ದಿಗೆ ಮಾಲೀಕರಾಗಿ ನಾನಾತ್ಮ ಬಿಂದು ಪರಮಾತ್ಮ ಜ್ಞಾನ ಸೂರ್ಯನ ಸಮೀಪದಲ್ಲಿ ಬಂದು ಕುಳಿತಿದ್ದೇನೆ. ಶಿವಬಾಬಾ ನಿರಾಕಾರ ಜ್ಯೋತಿ ನಿರ್ವಾಣ ಧಾಮದಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ಮಧ್ಯದಲ್ಲಿ ಶಾಂತಿ ಅನುಭವ ಅಶರೀರಿ ಉಪರಾಮ ಅವಸ್ಥಾ ರಾಮನ ಹತ್ತಿರ ಇರುವುದು. ಉಪರಾಮ ಹೃದಯ ರಾಮನ ಅತ್ಯಂತ ಸಮೀಪದಲ್ಲಿ ಪರಮಧಾಮದಲ್ಲಿ ಅಂಟುಕೊಂಡಿದ್ದೇನೆ ಈಶ್ವರ ಮಹಾಜ್ಯೋತಿಯೊಂದಿಗೆ, ಪರಂ ಜ್ಯೋತಿಯೊಂದಿಗೆ. ಶಾಂತಿಯ ಸಾಗರನಲ್ಲಿ ಮುಳುಗಿ ಮಾಸ್ಟರ್ ಜ್ಞಾನ ಸಾಗರನಲ್ಲಿ ಮುಳುಗಿ, ಜ್ಞಾನ ಸಾಗರನಲ್ಲಿ ಮುಳುಗಿ ಮಾಸ್ಟರ್ ಜ್ಞಾನ ಸಾಗರ, ಶಾಂತಿಯ ಸಾಗರನಲ್ಲಿ ಮುಳುಗಿ ಮಾಸ್ಟರ್ ಶಾಂತಿಯ ಸಾಗರ. ಸೂರ್ಯನಲ್ಲಿ ಕಂಬೈನ್ಡ್ ಸ್ವರೂಪದಲ್ಲಿದ್ದಾಗ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಬೆಳಕನ್ನು ಹರಡಿಸುತ್ತಿದ್ದೇನೆ. ಮಾಸ್ಟರ್
ಜ್ಞಾನ ಸೂರ್ಯನನಾಥ ಮಾಸ್ಟರ್ ಜ್ಞಾನ ಸೂರ್ಯನನಾಥ ಅಶರೀರನಾಥ ಪರಮಧಾಮ ನಿವಾಸ ಶ್ರೇಷ್ಠ ಆತ್ಮನಾಗಿದ್ದೇನೆ. ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗ್ತಾ ಇದೆ. ಪವರ್ ಹೌಸ್ ಜ್ಞಾನ ಸೂರ್ಯ ಅವರ ಸಮೀಪದಲ್ಲಿ ಅಂಟುಕೊಂಡಿದ್ದೇನೆ. ಅವರಲ್ಲಿರುವ ಎಲ್ಲ ಶಕ್ತಿಶಾಲಿ ಕಿರಣಗಳು ನನ್ನ ಆತ್ಮದಲ್ಲಿ ನಿರಂತರ ತುಂಬಿ 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 ಆತ್ಮದಲ್ಲಿರುವ ವಿಕರ್ಮಗಳೆಲ್ಲ ಭಸ್ಮ. ನಾನಾತ್ಮ ಅಶರೀರಿ ಪರಮಧಾಮ್ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪ್ರಾಕ್ಟಿಕಲ್ ಆಗಿ ಬಿಂದು ಬನಕರ ಬಿಂದು ಬಾಪ್ಸ್ ಕಂಬೈನ್ ಕೋಟಿಯಲ್ಲಿ ಕೆಲವರ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ. ಪರಮಧಾಮಕ್ಕೆ ಬರಲು ಸಾಧ್ಯ. ಮನಸ್ಸು ಬುದ್ಧಿ ಸ್ವಚ್ಛ ಪವಿತ್ರತೆ. ಕೋಟಿಯಲ್ಲಿ ಕೆಲವು ಮಕ್ಕಳು ಪರಮಧಾಮದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ನಿರಂತರ ಬಹಳ ಕಾಲದವರೆಗೂ. ಅಶರೀರಿಯಾಗಿ ಅಶರೀರಿ ಶಿವ ಬಾಬಾರವರ ಸಮಾನರಾಗಿ ಕುಳಿತುಕೊಳ್ಳಲು ಸಾಧ್ಯ. ಕೋಟಿಯಲ್ಲಿ ಕೆಲವು ಮಕ್ಕಳು ಕುಳಿತುಕೊಳ್ಳಲು ಸಾಧ್ಯವಾಗ್ತದೆ. ಆ ಕೆಲವರುಗಳು ತೀವ್ರ ಪುರುಷಾರ್ಥಿ ಮಕ್ಕಳು. ಆ ಕೆಲವರುಗಳು ಪರಮಾತ್ಮನ ಕಣ್ಮಣಿಗಳು ಅನುಭವ ಮಾಡ್ತಾ ಇದ್ದೀರಿ. ಜ್ಞಾನ ಸೂರ್ಯನನ್ನು ಟಚ್ ಮಾಡಿ ಹಿಡಿದುಕೊಂಡಿದ್ದೀರಿ, ಅಂಟಿಕೊಂಡಿದ್ದೇವೆ. ಅವರಲ್ಲಿರುವ ಎಲ್ಲ ತಾಕತ್ತು, ಶಕ್ತಿ, ಪವಿತ್ರತೆ, ಸುಖ, ಆನಂದ ಎಲ್ಲವನ್ನ ಗ್ರಹಿಸ್ತಾ ಇದ್ದೇವೆ. ಅಚಲ ಸ್ಥಿತಿಯಲ್ಲಿದ್ದೇವೆ. ಅಚಲ್ ಸ್ಥಿತಿಯಲ್ಲಿದ್ದೇವೆ ನಾವೆಲ್ಲರೂ. ಬಾಬಾ ನಾನು, ಬಾಬಾ ನಾನು, ಬಿಂದು ಬಾಬಾ ನಾನು, ನನ್ನ ಬಾಬಾ, ಸಂಸಾರ ಬೇರೆ ಯಾರು ಇಲ್ಲ. ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ. ಕೆಲ ಕ್ಷಣಗಳನ್ನು ಕಳೀತಾ ಇದ್ದೇವೆ ಶಿವ ಬಾಬಾರವರ ಜೊತೆ. ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದಲ್ಲಿ ಬಂದು ಬಾಪ್ ದಾದಾರವರ ಜೊತೆ ರೂಹರಿಹಾನ್ ಮಾಡಿ ಸೂಕ್ಷ್ಮ ವಚನದಲ್ಲಿ ಬಾಬರವರ ಆರ್ಡರ್ ಆಗ್ತಾ ಇದೆ. ಮತ್ತೆ ಒಂದು ಸೆಕೆಂಡಿನಲ್ಲಿ ಆಯ್ತಲ್ವಾ? ಒಂದು ಸೆಕೆಂಡು ಬಾಬಾ ವಚನದಲ್ಲಿ ನಾವೆಲ್ಲ ಮಕ್ಕಳು ನೋಡ್ತಾ ಹೇಳ್ತಾ ಇದ್ರು. ಒಂದು ಸೆಕೆಂಡಿನಲ್ಲಿ ಕಂಪ್ಲೀಟ್ ಸಭೆ ವಚನದಲ್ಲಿ ಯಾರೆಲ್ಲ ಕುಳಿತುಕೊಂಡಿದ್ದೀರಿ ಸಂಘಟಿತ ರೂಪದಲ್ಲಿ ಇಡೀ ಸಭೆ ಒಂದು ಸೆಕೆಂಡಿನಲ್ಲಿ ಯಾರು ಎಲ್ಲೆಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲಿ ಮನಸ್ಸನ್ನು ಒಂದೇ ಸಂಕಲ್ಪದಲ್ಲಿ ಸ್ಥಿತಗೊಳಿಸಿ, ಒಂದೇ ಸಂಕಲ್ಪದಲ್ಲಿ ಸ್ಥಿತಗೊಳಿಸಿ. ನಾನು
ತಂದೆ ಹಾಗೂ ನಾನು ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಪರಮಧಾಮದಲ್ಲಿ ಅಪ್ಪಾಜಿಯ ಜೊತೆ ಕುಳಿತುಕೊಂಡು ಬಿಡಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಮತ್ತೆ ಕುಳಿತುಕೊಂಡು ಬಿಡಿ. ಪರಮಾತ್ಮನ ಆಜ್ಞೆ ಆಗಿದೆ, ಬನ್ನಿ ಬನ್ನಿ ವಾಪಸ್ ಪರಮಧಾಮಕ್ಕೆ. ಸೂಕ್ಷ್ಮವತನಕ್ಕೆ ಬಂದವರೆಲ್ಲರೂ ವಾಪಸ್ ಸೂಕ್ಷ್ಮ ಶರೀರದಲ್ಲಿ, ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಟಿದೆ ಪರಮಧಾಮಕ್ಕೆ. ಪರಮಧಾಮದಲ್ಲಿ ಬಿಂದು ಬಾಬಾರವರ ಜೊತೆಗೆ ಬಿಂದು ಆಗಿ ಕುಳಿತುಕೊಳ್ಳಿ. ಕಂಬೈನ್ಡ್ ಸ್ವರೂಪ. ಪರಮಧಾಮದಲ್ಲಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತಿದ್ದೇವೆ. ಅರ್ಥ ಮಾಡಿಕೊಳ್ಳಿ, ಮನಸ್ಸು ಬುದ್ಧಿ ಎಂಬ ವಯರ್ ಜೋಡಿದೆ ಪವರ್ ಹೌಸ್ ಸಾಕೆಟಲ್ಲಿ. ಪವರ್ ಹೌಸ್ ಟ್ರಾನ್ಸ್ಫಾರ್ಮರ್. ಪವರ್ ಹೌಸಲ್ಲಿ ಮನಸ್ಸು ಎಂಬ ವಯರ್, ಬುದ್ಧಿ ಎಂಬ ವಯರ್ ಜೋಡಿದಾಗ ಆತ್ಮದಲ್ಲಿ ಕರೆಂಟ್ ನಿರಂತರ ಹರಿಯಲಾರಂಭಿಸಿದೆ. ಕರೆಂಟ್ ಹರಿಯುತ್ತಿರುವ ಆತ್ಮ ತಾಕತ್ವಾನ್ ಆತ್ಮ, ಸರ್ವಶಕ್ತಿ ಎಂಬ ಕರೆಂಟ್ ಆತ್ಮದಲ್ಲಿ ನಿರಂತರ ಹರಿಯುತ್ತಿದೆ. ಅನುಭವ ಮಾಡಿ. ಪ್ರಾಕ್ಟಿಕಲ್, ಬರೀ ಮಾತಲ್ಲ, ಪ್ರಾಕ್ಟಿಕಲ್. ಆತ್ಮದಲ್ಲಿ ಕರೆಂಟನ್ನು ಅನುಭವ ಮಾಡಿ. ಜ್ಞಾನ ಸೂರ್ಯನ ಶಕ್ತಿ ಕಿರಣಗಳನ್ನು ಅನುಭವ ಮಾಡಿ ಮಸ್ತಕದಲ್ಲಿ, ಅರ್ಥಾತ್ ಆತ್ಮದಲ್ಲಿ ತುಂಬಿಕೊಳ್ಳಿ. ಆತ್ಮದಲ್ಲಿ ಯಾವಾಗ ತುಂಬಿಕೊಳ್ಳೋಕ್ಕಾಗ್ತದೆ? ಪರಮಾತ್ಮ ಹೇಗೆ ತುಂಬ್ತಾರೆ ಹಾಗಾಗಿ ವಿಕರ್ಮದ ಹೊರೆಗಳು, ಪಾಪದ ಹೊರೆಗಳು, ಲೆಕ್ಕಾಚಾರಗಳು ಎಲ್ಲ ಚುಕ್ತ. ಆತ್ಮದಲ್ಲಿರುವ ವಿಕರ್ಮದ ಹೊರೆಗಳು ಎಲ್ಲ ಭಸ್ಮ ಆಗ್ತಾ ಇದೆ. ಯೋಗ ಅಗ್ನಿ ಅನುಭವ. ಪರಮಧಾಮ ಯೋಗ ಅಗ್ನಿ, ನಿರಂತರ ಜ್ಞಾನ ಸೂರ್ಯನಲ್ಲಿರುವ ಎಲ್ಲ ತಾಕತ್ತು ನನ್ನ ಆತ್ಮದಲ್ಲಿ ತುಂಬಿ 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 ಆತ್ಮದಲ್ಲಿರುವ ಎಲ್ಲ ಎಲ್ಲರೂ ಪರಮಧಾಮದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿದ್ದೇವೆ. ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಆತ್ಮರೂಪ ಬ್ಯಾಟ್ರಿ, ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗ್ತಿರುವುದನ್ನು ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇವೆ. ಚಾರ್ಜ್, ಆತ್ಮ ಚಾರ್ಜ್. ನಾನು ಮತ್ತು ಅಪ್ಪಾಜಿ, ನಾನು ಮತ್ತು ಬಾಬಾ, ಬೇರೆ ಯಾರು ಇಲ್ಲ. ಪರಮಧಾಮದಲ್ಲಿ ಅನಾದಿ
ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಈ ಸ್ವೀಟ್ ಸೈಲೆನ್ಸಲ್ಲಿ ಎಷ್ಟೆಷ್ಟು ಆಳವಾಗಿ ಶಾಂತಿಯ ಸಾಗರನಲ್ಲಿ ಕಳಿತೀರಿ ಅಷ್ಟಷ್ಟು ಆತ್ಮ ಹಗೂರವಾಗುವುದು. ಲೆಕ್ಕಾಚಾರಗಳು, ಪಾಪದ ಹೊರೆಗಳು, ವಿಕರ್ಮಗಳ ಹೊರೆಗಳು ಕ್ಲಿಯರ್ ಆಗಿ ಹಗೂರರಾಗುವೆವು. ಶಾಂತಿಯ ಸಾಗರ ಇಲ್ಲಿರುವುದು. ಯಾವುದು ಸಾಮಾನ್ಯ ಮನುಷ್ಯ ಅಲ್ವಾ? ಶಾಂತಿಯ ಸಾಗರನ ಆಳದಲ್ಲಿ ಹೋಗಿ ಶಾಂತಿ, ಆಳವಾದ ಶಾಂತಿ, ನಾನಾತ್ಮನ ಸ್ವಧರ್ಮ ಶಾಂತಿ, ಆ ಶಾಂತಿಯ ಪ್ರಾಕ್ಟಿಕಲ್ ಅನುಭೂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಾಕ್ಟಿಕಲ್ ಅನುಭೂತಿ, ಒರಿಜಿನಲ್ ಸಂಸ್ಕಾರ ಶಾಂತಿ, ಸ್ವಧರ್ಮ ಶಾಂತಿ, ಶಾಂತಿಯ ಸಾಗರನಲ್ಲಿ ಅದು ಸಿಗ್ತಾ ಇದೆ. ನಿರಂತರ ಶಾಂತಿಯ ಸಾಗರನಲ್ಲಿ ಮುಳುಗಿ ಮುಳುಗಿ ಆತ್ಮ ಶಾಂತಿಯ ಸಾಗರನ ಸಮಾನ ಮಾಸ್ಟರ್, ಶಾಂತಿಯ ಸಾಗರನಾಗಿ ಮರಳಿ ಬಂದಿದ್ದೇನೆ. ಈಗ ಶಾಂತಿಯನ್ನು ಪಡೆದು ಎಲ್ಲರೂ ಸಾಕಾರದಲ್ಲಿ ಬನ್ನಿ, ಸಾಕಾರದಲ್ಲಿ ಬನ್ನಿ. ಎಲ್ಲರೂ ಸಾಕಾರದ ಸಂಗಮದ ಸ್ಥೂಲ ಮನೆಗೆ ಬನ್ನಿ. ಶಾಂತಿಯ ಸಾಗರನಲ್ಲಿ ಮುಳುಗಿ ಆತ್ಮ ಶಾಂತಿಯ ಅನುಭವದಲ್ಲಿ ಬರ್ತಾ ಇದೆ. ಸ್ಥೂಲ ಸಾಕಾರದಲ್ಲಿ ಬನ್ನಿ. ಸ್ಥೂಲ ಸಾಕಾರದಲ್ಲಿ ಎಲ್ಲರೂ ಬನ್ನಿ. ಡೈಮಂಡ್ ಹಾಲ್ಗೆ ಬನ್ನಿ. ಶಾಂತಿವನದ ಡೈಮಂಡ್ ಹಾಲಿನಲ್ಲಿ ಬನ್ನಿ. ಡೈಮಂಡ್ ಹಾಲ್ನಲ್ಲಿ ಬಾಪ್ ದಾದಾರವರ ಜೊತೆಗೆ ಮಿಲನ ಇದೆ. ಬಾಪ್ ದಾದಾ ಸ್ಟೇಜಲ್ಲಿದ್ದಾರೆ. ಎಲ್ಲ ಮಕ್ಕಳಿಗೆ ದೃಷ್ಟಿ ಕೊಡ್ತಾ ಇದ್ದಾರೆ. ಅನುಭವ ಮಾಡ್ತಾ ಬನ್ನಿ. ದೃಷ್ಟಿಯನ್ನು ಪಡಿತಾ ಇದ್ದೇವೆ. ಡೈಮಂಡ್ಸ್ ಹಾಲಿನಲ್ಲಿ ನಾವೆಲ್ಲ ಮಕ್ಕಳು ಸ್ಥೂಲ ಸಾಕಾರದಲ್ಲಿ. ಬಾಪ್ ದಾದಾ ಮುಗುಳ್ನಗ್ತಾ ಹೇಳ್ತಾ ಇದ್ದಾರೆ, ಮತ್ತೆ ಮರಳಿ ಮಗು, ಒಂದೇ ಒಂದು ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕು, ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಿ ಪರಮಧಾಮಕ್ಕೆ ಹೋಗೋಣ ನಡಿ ಅಂತಿದ್ದಾರೆ. ಬನ್ನಿ ಎಲ್ಲರೂ ಮತ್ತೆ ಸೆಕೆಂಡಿನಲ್ಲಿ ಡೈಮಂಡ್ ಹಾಲಿನಲ್ಲಿ ಅಚಾನಕ್ ಬಂದ್ವಿ, ಸ್ಥೂಲ ಸಾಕಾರಕ್ಕೆ ಬಂದ್ವಿ. ಈಗ ಬಾಬಾ ಏನು ಹೇಳ್ತಿದ್ದಾರೆ ನೋಡಿ. This
ಒಂದು ಸೆಕೆಂಡಿನಲ್ಲಿ ದೇಹದಿಂದ ಭಿನ್ನ ಆಗಬೇಕೀಗ. ಡೈಮಂಡ್ ಹಾಲಲ್ಲಿ ಇದ್ದವರು ಒಂದೇ ಸಾರಿ ದೇಹದಿಂದ ಭಿನ್ನ. ಪವರ್ಫುಲ್ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಲಿಕ್ಕೆ ಸಾಧ್ಯ ಆಗುತ್ತೆ ತಾನೆ. ಫುಲ್ ಸ್ಟಾಪ್. ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಸಮರ್ಥ ಸಂಕಲ್ಪಧಾರಿ ನಾನು ಆತ್ಮ ಬಿಂದು ಎಂದೆ. ಪರಮಧಾಮದಲ್ಲಿ ನೋಡಿ, ದೇಹದ ಬಾಣದಿಂದ ಮುಕ್ತ. देह से न्यारा परमात्मा प्यारा बनकर ओढ़कर परमधाम ಹಾರಿಕೊಂಡು ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಸಮೀಪದಲ್ಲಿ ಬಂದು ತಲುಪುತ್ತಿದ್ದೇನೆ. ಬಿಂದು ಶಿವಬಾಬಾರವರನ್ನು ಟಚ್ ಮಾಡುವ ಸಮಯವಾಗ್ತಾ ಇದೆ. ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕಿ ಎಲ್ಲ ವ್ಯರ್ಥಗಳಿಂದ ಮುಕ್ತರಾಗಿ ಪರಮಾತ್ಮನಿಗೆ ಪ್ರಿಯರಾಗಿ ದೇಹದಿಂದ ಭಿನ್ನವಾಗಿ ಆತ್ಮ ಜ್ಯೋತಿ ಮಾತ್ರ ಬರುತ್ತಿದೆ ಪರಮಧಾಮದಲ್ಲಿ. ಪ್ರಾಕ್ಟಿಕಲ್ ಅನುಭವ. ಶರೀರಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಬಂದ್ವಿ. ಟಚ್ ಮಾಡುವ ಸಮಯ ಆಗಿದೆ. ಆಲ್ಮೋಸ್ಟ್ ಸಮೀಪ ಬಂದಿದ್ದೇವೆ. ಜ್ಞಾನ ಸೂರ್ಯನನ್ನು ಟಚ್ ಮಾಡ್ತಾ ಇದ್ದೇನೆ ಬಿಂದು ಆಗಿ. ವಾಹ ಹಗೂರತೆ ಶಿವಬಾಬಾ ಮಹಾಜ್ಯೋತಿಯನ್ನು ಟಚ್ ಮಾಡಿ ಅವರಲ್ಲಿ ಮುಳುಗಿ ಬಿಡ್ತಾ ಇದ್ದೇನೆ. ಅವರ ಸಮಾನನಾಗಿ ನಾನು ಕಳೆದು ಹೋಗಿದ್ದೇನೆ. ಜ್ಞಾನ ಸೂರ್ಯನೊಳಗೆ ಕಳೆದು ಹೋಗಿದ್ದೇನೆ. ಅವರ ಸಮಾನ ಜಗಮಗಿಸ್ತಾ ಇದ್ದೇನೆ. ಪರಮಧಾಮದಲ್ಲಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿದೆ. ಆತ್ಮ ಹಗೂರವಾಗಿದೆ. ಜ್ಞಾನ ಸೂರ್ಯನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯ. ನೋಡಿ, ನನ್ನ ಅಸ್ತಿತ್ವ ಇಲ್ಲ, ಓನ್ಲಿ ಬಾಬಾ ಕಾಣಿಸ್ತಾ ಇದ್ದಾರೆ ನನ್ನಲ್ಲಿ. ಬಾಬಾ ಅಂದರೆ ಅವರಲ್ಲಿ ಕಳೆದು ಬಿಟ್ಟಿದ್ದೇನೆ. ಅವರನ್ನು ಟಚ್ ಮಾಡ್ತಾ ಅವರಲ್ಲಿ ಕಳೆದು ಹೋಗಿದ್ದೇನೆ. ಅವರ ಶಕ್ತಿಶಾಲಿ ಕಿರಣಗಳಲ್ಲಿ ಮುಳುಗಿ ಹೋಗಿದ್ದೇನೆ. ಆತ್ಮ ಹಗೂರತೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮ, ವಿಕರ್ಮ ವಿನಾಶಗೊಂಡಿವೆ. ಆತ್ಮ ಪವಿತ್ರ ಬಂಗಾರವಾಗಿ ಜ್ಞಾನ ಸೂರ್ಯನ ಕಂಬೈನ್ ಅವರ ಜೊತೆಗೆ ಕಂಪ್ಲೀಟ್.
ಶರೀರಿ ಆತ್ಮ ಹಗೂರವಾಗಿದೆ, ಆತ್ಮ ಭರ್ಪೂರವಾಗಿದೆ. ಜ್ಞಾನ ಸಿಂಧುವಿನಲ್ಲಿ ಸಮಾವೇಶ, ಶಾಂತಿಯ ಸಾಗರನಲ್ಲಿ ಕಂಪ್ಲೀಟ್ ಮುಳುಗಿದೆ ಆತ್ಮ. ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನಾಗಿ, ವಿಕರ್ಮಗಳೆಲ್ಲ ಭಸ್ಮವಾಗಿ ಆತ್ಮ ಸಪ್ತಗುಣಿ ಸ್ವರೂಪದಲ್ಲಿ ಝಗಮಗಿಸುತ್ತಿದೆ. ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ ಉಪರಾಮವಸ್ತು. ಆತ್ಮ ಕಳೆದು ಹೋಗಿದೆ ಪರಮಧಾಮ ಜ್ಞಾನ ಸೂರ್ಯನೊಂದಿಗೆ. ಶರೀರಿ ಆಗಿದ್ದೇನೆ, ಕಂಪ್ಲೀಟ್ ಪ್ಯೂರ್. ಆತ್ಮದಲ್ಲಿರುವ ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಆಲಸ್ಯ, ಭಯ ಭಸ್ಮವಾಗಿ ಆತ್ಮ ಪರಿಶುದ್ಧವಾಗಿದೆ. ಸಂಪೂರ್ಣ ಪವಿತ್ರಾತ್ಮ ಆಗಿದ್ದೇನೆ, ಸಂಪೂರ್ಣ ಪವಿತ್ರನಾಗಿದ್ದೇನೆ. ಜ್ಞಾನ ಸೂರ್ಯನ ಜೊತೆಗೆ ನಿರಂತರ ಕಂಬೈನ್ ಸ್ವರೂಪದ ಅನುಭೂತಿಯನ್ನು ಮಾಡುತ್ತಿರುವ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಪರಮಾತ್ಮ ಜ್ಞಾನ ಸೂರ್ಯ ವಾಹ ಬಚ್ಚೇ ಎಂದ ಹೇಳಲು ನಮ್ಮೆಲ್ಲರನ್ನ ವಾಪಸ್ ಸೂಕ್ಷ್ಮ ವರ್ತನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಅನುಭವ ಮಾಡಿ ಸೂಕ್ಷ್ಮ ವರ್ತನದಲ್ಲಿ ಬಂದಿದ್ದೇವೆ. ಸೂಕ್ಷ್ಮ ವರ್ತನದಲ್ಲಿ ಬಾಪ್ ದಾದಾರವರ ಜೊತೆಗೆ ಹರಿಹಾನ್ ಫುಲ್ ಸ್ಟಾಪ್ ಹೇಗೆ ಹಾಕಬೇಕು, ಪ್ರಾಕ್ಟಿಕಲ್ ಫುಲ್ ಸ್ಟಾಪ್. ಹರಿಹಾನ್ ಅನುಭವ ಮಾಡ್ತಾ ಇದ್ದೀರಿ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ಕರೆದಿದ್ದಾರೆ. ಬಾಪ್ ದಾದಾ ಅವರ ಸಮ್ಮುಖದಲ್ಲಿದ್ದೀವಿ ಈಗ. ಬಾಪ್ ದಾದಾ ಮಗುಳ್ನಗ್ತಾ ಇದ್ದಾರೆ ಇವಾಗ. ಎಲ್ಲರೂ ಕಂಪ್ಲೀಟ್ ಶರೀರಿ ಅಭ್ಯಾಸ 100% ಅಭ್ಯಾಸ ಮಾಡಿದ್ದೀರಿ. ಬಾಬಾ ನೋಡಿದರು ಯಾರೆಲ್ಲ ಶರೀರಿ ಅಭ್ಯಾಸವನ್ನು ಮಾಡಿದ್ರಿ, ಶರೀರಿ ಆಗಿದ್ರಿ ಪ್ರಾಕ್ಟಿಕಲ್ ಆಗಿ. ಬಾಬಾ ಕರ್ಕೊಂಡು ಹೋಗಿದ್ರು ಪರಮಧಾಮದಲ್ಲಿ. ಬಾಪ್ ದಾದಾ
ಪ್ರತಿಯೊಂದು ಮಗುವನ್ನು ಸಮೀಪದಲ್ಲಿ ನೋಡ್ತಾ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತಾ ಮಗುಳನ್ನಾಗ್ತಾ ಇದ್ದಾರೆ. ಮಕ್ಕಳೇ, ಅಂತಿಮ ಸಮಯದಲ್ಲಿ ಬಹಳ ಕಾಲದ ಈ ತರಹದ ಅನುಭವ ಬೇಕು, ಅಭ್ಯಾಸ ಬೇಕು ಮಕ್ಕಳೇ. ಅಂತಿಮ ಸಮಯದಲ್ಲಿ ನಿಮಗೆ ಈ ತಾಕತ್ತು, ಅರ್ಥಾತ್ ಅಶರೀರಿ ಆಗುವ ತಾಕತ್ತು, ಅರ್ಥಾತ್ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕುವ ತಾಕತ್ತು, ಬಿಂದುವಾಗಿ ಜ್ಞಾನ ಸಿಂಧುವಿನಲ್ಲಿ ಮುಳುಗುವ ತಾಕತ್ತು, ಜ್ಞಾನ ಸಾಗರನಲ್ಲಿ, ಜ್ಞಾನ ಸೂರ್ಯನಲ್ಲಿ ಕಂಬೈಂಡ್ ಆಗುವ ತಾಕತ್ತು ಅಂತಿಮ ಸಮಯದಲ್ಲಿ ಇದರ ಅವಶ್ಯಕತೆ ಇದೆ. ಇದರದ್ದು ಬಹಳ ಕಾಲದ ಅನುಭವ ಬೇಕು ಮಗುವೇ ಎನ್ನುತ್ತಿದ್ದಾರೆ. ಎಲ್ಲ ಮಕ್ಕಳನ್ನು ಸೂಕ್ಷ್ಮವತನದಲ್ಲಿ ಬಾಪ್ದಾದ ಸಮೀಪಕ್ಕೆ ಕರಿತಾ ಇದ್ದಾರೆ. ಎಲ್ಲ ಮಕ್ಕಳ ಮಸ್ತಕದ ಮೇಲೆ ಪರಮಾತ್ಮ ತನ್ನ ಆಶೀರ್ವಾದದ ಹಸ್ತವನ್ನಿಟ್ಟು ನಿರಂತರ ಯೋಗಿ ಭವ, ನಿರ್ವಿಘ್ನ ಆತ್ಮ ಭವ, ನಿರಂತರ ತಪಸ್ವಿ ಮುರತ್ ಆತ್ಮ ಭವದ ವರದಾನವನ್ನು ಕೊಟ್ಟರು ಬಾಬರವರು. ಎಲ್ಲ ಮಕ್ಕಳು ಕಂಪ್ಲೀಟ್ ಹಗೂರಥಿಯ ಅನುಭವ, ಡಬಲ್ ಲೈಟ್ ಫರಿಷ್ಠೆಗಳಾಗಿದ್ದೇವೆ. ಬಾಪ್ ದಾದಾರವರ ಜೊತೆ ರೂಹ ರಿಹಾನ್ ಅನುಭವ ಮಾಡ್ತಾ ಇದ್ದೀರಿ. ಜಾಗೃತ ಅವಸ್ಥೆಯಲ್ಲಿದ್ದೀರಿ? ಇಲ್ಲ, ಪರಮಧಾಮದಲ್ಲಿ ಅಪ್ಪಾಜಿನ ಅಂಟುಕೊಂಡು ಶಕ್ತಿ ತುಂಬ್ಕೊಂಡ್ಬಂದಿರುವ ಆತ್ಮಗಳು ನೀವು. ಸಾಮಾನ್ಯ ಯಾರೂ ಇಲ್ಲ. ವತನದಲ್ಲಿ ಬಂದಿದ್ದೀರಿ. ಬಾಪ್ದಾದ ನೋಡ್ತಾ ಮುಗುಳ್ನಾಗ್ತಾ ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಮತ್ತಷ್ಟು ಒಮ್ಮಂಗ ಉತ್ಸಾಹದ ಪಂಕಗಳು ಬಂದಿದೆ ಪ್ರತಿಯೊಂದು ಆತ್ಮಕ್ಕೆ. ಅನುಭವ ಮಾಡ್ತಾ ಇದ್ರಿ ಎಲ್ಲರೂ, ಅನುಭವ ಮಾಡ್ತಾ ಇದ್ರಿ ಎಲ್ಲರೂ. ಬಾಬಾ ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. 1 ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಆಯಿತು. ಬಾಬಾ ನೆಕ್ಸ್ಟ್ ಮಿನಿಟಲ್ಲಿ ಏನು ಅಭ್ಯಾಸ ಮಾಡಿಸ್ತಾರೆ? ವಚನದಲ್ಲಿದ್ದೇವೆ ಎಲ್ಲರೂ. ಇವಾಗ ವಿದೇಹಿ ವಿದೇಹಿ ಆಗ್ಲಿಕ್ಕೆ ಸಾಧ್ಯನಾ ಮಕ್ಕಳೇ? ಆಗ್ಲಿಕ್ಕಾಗುತ್ತಾ? ಹಾಗಾದರೆ ಇವಾಗಲೇ ಒಂದು ಸೆಕೆಂಡಿನಲ್ಲಿ ಬಾಬಾ ಬಿಡ್ತಾ ಇಲ್ಲ. ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಪ್ರಾಕ್ಟಿಕಲ್ 1 ಸೆಕೆಂಡಿನಲ್ಲಿ ವಿದೇಹಿಯಾಗಿ, ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಕ್ಕಳೇ. ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗೋದಂದರೆ ಆತ್ಮವು powerful vibrations, double light, ಶಾಂತಿಯ vibrations. ಆತ್ಮ ಮನಸ್ಸು ಬುದ್ಧಿಯಿಂದ ಪರಮಧಾಮದಲ್ಲಿ ಕನೆಕ್ಟ್. ಶಿವಬಾಬಾ ಹೇಗೆ ವಿದೇಹಿ, ಆಶ್ಚರ್ಯ, ಪವರ್ಫುಲ್ ಆಭಾಮಂಡಲ. ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಬನ್ನಿ. ಸ್ಥೂಲ ಸಾಕಾರದ ಸಂಗಮದ ಸ್ಥೂಲ ಮನೆಗೆ ಬನ್ನಿ. ಎಲ್ಲರೂ ಸಂಗಮದ ಸ್ಥೂಲ ಮನೆಗೆ ಬಂದಿದ್ದೀರಿ. ಸಂಗಮದ ಸ್ಥೂಲ ಮನೆ ಮಧುಬನಕ್ಕೆ ಬನ್ನಿ. ಮಧುಬನದ ಶಾಂತಿ ಸ್ತಂಭದ ಮುಂದೆ ಬಂದು ನಿಂತುಕೊಳ್ಳಿ. ಎಲ್ಲರೂ ಶಾಂತಿ ಸ್ತಂಭದ ಮುಂದೆ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್ ಅನುಭವ ಮಾಡಿ. ಶಾಂತಿ ಸ್ತಂಭದ ಮುಂದೆ ಶಾಂತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು, ಶಕ್ತಿಶಾಲಿ ಕಿರಣಗಳು
ಜ್ಞಾನದ ಬೆಳಕನ್ನು ಗ್ರಹಿಸ್ತಾ ಇದ್ದೇವೆ. ಶಾಂತಿ ಸ್ತಂಭ, ಶಾಂತಿ ಸ್ತಂಭ. ಬಾಪ್ ದಾದ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳ ಜಾಗೃತ ಅವಸ್ಥೆಯನ್ನು. ಶಾಂತಿ ಸ್ತಂಭದಿಂದ ಹಿಸ್ಟ್ರಿ ಹಾಲ್ಗೆ ಬನ್ನಿ. ಹಿಸ್ಟ್ರಿ ಹಾಲಿನಲ್ಲಿ ಸಾಲು ಸಾಲಾಗಿ ನಿಂತಿದ್ದೇವೆ. ನಾವೆಲ್ಲ ಮಕ್ಕಳು ಪ್ರಾಕ್ಟಿಕಲ್ ಅನುಭವ ಮಾಡಿ, ಎಲ್ಲ ದಾದಿಯರು ದೀದಿಯರು ಪೂರ್ವಜಾತ್ಮಗಳೆಲ್ಲ ನಮ್ಮ ಸುತ್ತಲೂ, ನಾವೆಲ್ಲರೂ ಲೈನ್, ಬಿಗ್ ದೊಡ್ಡದಾದ ಲೈನಲ್ಲಿ ಹಿಸ್ಟ್ರಿ ಹಾಲಲ್ಲಿ ನಿಂತಿದ್ದೇವೆ. ಎದುರುಗಡೆ ಮಮ್ಮ ಬಾಬಾ ಕೂತ್ಕೊಂಡಿದ್ದಾರೆ ಸ್ಟೇಜಲ್ಲಿ. ಮಮ್ಮ ಫಸ್ಟ್, ತದನಂತರ ಬ್ರಹ್ಮ ಬಾಬಾ. ಈಗ ನಾವೆಲ್ಲರೂ ಮಮ್ಮಾರವರನ್ನು ಮೀಟ್ ಮಾಡ್ತಾ ಇದ್ದೇವೆ ಹಿಸ್ಟ್ರಿ ಹಾಲಿನಲ್ಲಿ. ಅನುಭವ ಮಾಡಿ. ಹಿಸ್ಟ್ರಿ ಹಾಲಿನಲ್ಲಿ ಮಮ್ಮ ಜಗದಂಬ ಸರಸ್ವತಿಯ ದೃಷ್ಟಿಯನ್ನು ಪಡೆದುಕೊಳ್ತಾ ಇದ್ವಿ. ಮಮ್ಮ ಎಲ್ಲ ಮಕ್ಕಳನ್ನು ನೋಡುತ್ತೆ. ಮುದ್ದು ಮುದ್ದಾದ ಮಕ್ಕಳೇ, ನಿರಂತರ ತೀವ್ರ ಪುರುಷಾರ್ಥಿ ಮಕ್ಕಳೇ ಎನ್ನುತ್ತೆ. ಮಮ್ಮ ದೃಷ್ಟಿಯನ್ನು ಕೊಡುತ್ತೆ. ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಕುಡಿಸುತ್ತಿದ್ದಾರೆ. ಅನುಭವ ಮಾಡಿ. ಹಿಸ್ಟ್ರಿ ಹಾಲಿನಲ್ಲಿ ಎಲ್ಲರೂ ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ. ಮಮ್ಮಾರವರಿಂದ ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ. ಪದ್ದಮ್ಮ ಪದಂ ಭಾಗ್ಯಶಾಲಿ ಆತ್ಮಗಳು ನಾವು. ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವರು ಡೈರೆಕ್ಟ್ ಮಮ್ಮ ಅವರಿಂದ ಅಮೃತವನ್ನು ಸ್ವೀಕರಿಸ್ತಾ ಇದ್ವಿ. ಅಮೃತವನ್ನು ಸ್ವೀಕರಿಸುವ ಸೆಕೆಂಡಿನಲ್ಲಿ ಶರೀರದಲ್ಲಿರುವ ಎಲ್ಲ ರೋಗಗಳು ಮಾಯ, ಬೇಜಾರುಗಳು, ಭಯ, ಭಾರ ಹಗೂರವಾಯಿತು. ಶಾರೀರಿಕ ರೋಗಗಳು ಮುಕ್ತಿಯನ್ನು ಹೊಂದಿದವು. ಓನ್ಲಿ ಅಮೃತ ಪರಮಾಮೃತವನ್ನು ಸ್ವೀಕರಿಸಿದ ಸೆಕೆಂಡಿನಲ್ಲಿ ಶರೀರ ಹಗೂರ ಸದೃಢ. ಅನುಭವ ಮಾಡ್ತಾ ಇದ್ದೀರಿ ತಾನೇ? ಮಮ್ಮ ಈಗ ವಿಜಯ್ ಭವದ ತಿಲಕವನ್ನು ಹಚ್ತಾ ಇದ್ದಾರೆ. ತಿಲಕವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ರಿಗೂ ಹಚ್ತಾರೆ ಬಾಬಾ. ಮಮ್ಮ ವಿಜಯ್ ಭವದ ತಿಲಕ ಹಚ್ಚುತ್ತಾ ಅಮೃತವನ್ನು ಕೊಡಿಸ್ತಾ ಇದ್ದಾರೆ. ಮುಂದಕ್ಕೆ ಹೋದಂತೆ ಬ್ರಹ್ಮ ಬಾಬಾ ಮಗುಳ್ನಗ್ತಾ ಎಲ್ಲ ಮಕ್ಕಳಿಗೆ ತೋಲಿಯನ್ನು ಹಂಚುತ್ತಾ ಇದ್ದಾರೆ. ವರದಾನದ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಎಲ್ಲಿ? ಹಿಸ್ಟ್ರಿ ಹಾಲಿನಲ್ಲಿ. ಪರಮಾತ್ಮ ಮಾಸ್ಟರ್ ತ್ರಿನೇತ್ರಿ ಭವದ ವರದಾನ ಕೊಟ್ಟಿದ್ದಾರೆ. ಮೂರನೇ ನೇತ್ರವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮೂರನೇ ನೇತ್ರದಿಂದ ನಾವೆಲ್ಲರೂ ಮನಸ್ಸನ್ನು ಅಂತರ್ವಾಹನ ಮಾಡಿಕೊಂಡು ಸಂಗಮದ ಸ್ಥೂಲ ಮನೆಗೆ ಬಂದಾಗ ಹಿಸ್ಟ್ರಿ ಹಾಲಿನಲ್ಲಿ ಮಮ್ಮ ಸಿಕ್ಕಿದ್ದಾರೆ. ಎಲ್ಲ ಪೂರ್ವಜಾತ್ಮಗಳಿದ್ದಾರೆ. ಇವರ ಜೊತೆಗೆ ರೂಹರಿಹಾನ್ ನಡೆಯುವ ಸಮಯ. ಮಮ್ಮ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ವಿಜಯಭವದ ತಿಲಕವನ್ನು ಹಚ್ತಾ ಇದ್ದಾರೆ. ಮತ್ತೆ ಬ್ರಹ್ಮ ಬಾಬರವರ ಹತ್ತಿರ ಬಂದಾಗ ಬ್ರಹ್ಮ ಬಾಬಾ ಟೋಲಿಯನ್ನು ಕೊಡ್ತಾ ವರದಾನದ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಪಡೆದುಕೊಳ್ತಾ ಇದ್ವಿ ಹಿಸ್ಟ್ರಿ ಹಾಲಲ್ಲಿ. ಹಿಸ್ಟ್ರಿ ಹಾಲಲ್ಲಿ ಹಿಸ್ಟ್ರಿ ಹಾಲಲ್ಲಿ ಎಲ್ಲರೂ ಮಮ್ಮಾರವರಿಂದ ಅಮೃತ, ವಿಜಯಭವದ ತಿಲಕ, ಬ್ರಹ್ಮ ಬಾಬರವರಿಂದ ಟೋಲಿ, ರಕ್ಷಾ ಕವಚ ಮತ್ತು ವರದಾನದ ಕಾರ್ಡನ್ನು ಪಡಿತಾ ಇದ್ದೇವೆ. ಹಿಸ್ಟ್ರಿ ಹಾಲಿನಿಂದ ನಿಧಾನವಾಗಿ ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೀವಿ. ಬಾಪ್ ದಾದಾರವರ ಕಮರ ಮೋಸ್ಟ್ ಪವರ್ಫುಲ್ ಪ್ಲೇಸ್. ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತ ತಕ್ಷಣವೇ ಬಾಪ್ ದಾದಾರವರ ಮಸ್ತಕದಿಂದ ಒಂದು ಕರೆಂಟ್, ಪವರ್ಫುಲ್ ಕರೆಂಟ್ ನನ್ನ ಮಸ್ತಕಕ್ಕೆ ಬಂದು ತಾಕುತ್ತಿದೆ. ಈಗ ವಿಶೇಷವಾಗಿ ಇಲ್ಲೊಂದು ವಿಶೇಷವಾದ ದೃಶ್ಯ ನಡೆಯಲಿದೆ. ಎಲ್ಲರೂ ಅನುಭವ ಮಾಡಿ. ವಿಶೇಷ ದೃಶ್ಯ ಎಲ್ಲಿ ನಡೆಯಲಿದೆ? ಬಾಪ್ ದಾದಾರವರ ಕಮರದಲ್ಲಿ ನಾವೆಲ್ಲರೂ ಇದ್ದೇವೆ.
ಬಾಪ್ ದಾದಾರವರ ಕಮರದಲ್ಲಿ ಬಾಪ್ ದಾದಾರವರ ನಯನದಿಂದ ಶಕ್ತಿ ಫೌಂಟೇನ್ ರೂಪದಲ್ಲಿ ಬಂದು ತಾಕಿದ ತಕ್ಷಣ ಆತ್ಮದಲ್ಲಿ ಒಂದು ತಾಕತ್ತು, ಪವರ್, ವಿಚಿತ್ರ ಪವರ್. ಬಾಪ್ ದಾದಾರವರ ವರದಾನಿ ಹಸ್ತದ ಬೆರಳುಗಳನ್ನು ಬಾಪ್ ದಾದಾರವರು ನಾವೆಲ್ಲ ಮಕ್ಕಳು ಯಾರೆಲ್ಲ ಬಾಪ್ ದಾದಾರವರ ಕಮರದಲ್ಲಿ ಕುಳಿತಿದ್ದರಲ್ವ, ನಮ್ಮ ಮಸ್ತಕದ ಮೇಲೆ ಅವರ ವರದಾನಿ ಹಸ್ತದ ಬೆರಳುಗಳನ್ನಿಟ್ಟು ಆತ್ಮದಲ್ಲಿರುವ ಎಲ್ಲ ವಿಕರ್ಮದ ಹೊರೆಯನ್ನು, ಭಯವನ್ನು, ಚಿಂತೆಯನ್ನು ಹೀರಿಕೊಳ್ಳುತ್ತಿದ್ದಾರೆ. ಅನುಭವ ಮಾಡಬೇಕಿದು. ಯಾಕಪ್ಪ ಅಂದರೆ ಕೆಲವು ಮಕ್ಕಳಿಗೆ ತಮ್ಮ ತಮ್ಮ ವೀಕ್ನೆಸ್ಸನ್ನು ಹೇಗೆ ಕಳ್ಕೋಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಹಾಗಾಗಿ ಸ್ವಯಂ ವರದಾತ್ ಪರಮಾತ್ಮ ವರದಾನಿ ಮೂರತ್ ಪರಮಾತ್ಮ, ವರದಾನವನ್ನು ಕೊಡುವ ಪರಮಾತ್ಮ ಅವರ ವರದಾನಿ ಹಸ್ತವನ್ನು ಹಣೆಯ ಮೇಲೆ ಇಟ್ಟು ವರದಾನಿ ಬೆರಳುಗಳಿಂದ ಆತ್ಮದಲ್ಲಿರುವ ಎಲ್ಲ ಕಪ್ಪು ಕಲೆಯನ್ನು ಹೀರಿಕೊಂಡು ಶುದ್ಧಗೊಳಿಸ್ತಾ ಇದೆ. ಅನುಭವ ಮಾಡಬೇಕಿದು. ಪರ್ಮನೆಂಟ್ ಕ್ಲೀನಿಂಗ್ ನಡೀತಾ ಇದೆ, ಆತ್ಮದ ಕ್ಲೀನಿಂಗ್ ಪರ್ಮನೆಂಟ್. ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಿದೆ. ಸ್ವಯಂ ಪರಮಾತ್ಮ ಆತ್ಮದಲ್ಲಿ ಇರುವ ಎಲ್ಲ ತುಕ್ಕು, ಭಯ, ಬೇಜಾರು, ಚಿಂತೆ, ಭಾರ ಎಲ್ಲವನ್ನ ಹೀರಿಕೊಂಡು ಶಕ್ತಿ ಕಿರಣಗಳನ್ನು ತುಂಬುತ್ತಾ ಇದ್ದಾರೆ. ಆತ್ಮ ಕಂಪ್ಲೀಟ್ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳುತ್ತಿದೆ. ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯುತ್ತಾ ಇದೆ. ಶಕ್ತಿ, ವಿಚಿತ್ರ ತಾಕತ್ತು. ಹೃದಯದ ಭಾರವನ್ನೆಲ್ಲ ಅರ್ಪಣೆ ಮಾಡಿ, ಲಾಸ್ಟ್ ಮಿನಿಟಲ್ಲಿ ಹೃದಯದ ಭಾರವನ್ನು ಈಶ್ವರನಿಗೆ ಅರ್ಪಣೆ ಮಾಡಿ, ಚಿಂತೆ, ಭಯ, ಬೇಜಾರು, ಭಾರ ಎಲ್ಲ ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ, ಪರ್ಮನೆಂಟ್ ಅರ್ಪಣೆ. ಯಾವಾಗ ಅರ್ಪಣೆ ಮಾಡ್ತೀರಿ ಸತ್ಯ ಹೃದಯದಿಂದ ಅವಾಗ ಹಗೂರರಾಗ್ತೀರಿ. ಹಾರುವ ಕಲಿಯಲ್ಲಿ ಬರ್ತೀರಿ. ಹಾರುತ್ತಾ ಹಾರುತ್ತಾ ಯಾರ ಸಮಾನ ಆಗ್ತೀರಿ? ಯಾರ ಸಮಾನ ಆಗ್ತೀರಿ? ಬ್ರಹ್ಮ ಬಾಬಾ, ಬ್ರಹ್ಮ ಬಾಬರವರ ಸಮಾನ. ನಾವೆಲ್ಲರೂ ಪರಮಾತ್ಮ ಬಾಪ್ ದಾದಾರವರ ವರದಾನಿ ಹಸ್ತವನ್ನು ಹಣೆಯ ಮಧ್ಯದಲ್ಲಿ ಅನುಭವ ಮಾಡ್ತಾ ಇರುವಂಥವರು. ಅನುಭವ ಮಾಡ್ತಾ ಆತ್ಮದಲ್ಲಿರುವ ಭಾರ, ಭಯ, ಚಿಂತೆ, ಬೇಜಾರು ಎಲ್ಲವನ್ನು ಈಶ್ವರನಿಗೆ ಅರ್ಪಣೆ. ಮತ್ತು ತಿಳಿದು ತಿಳಿಯದೇನೆ ಏನಾದರೂ ತಪ್ಪನ್ನು ಮಾಡಿದರೆ, ಶ್ರೀಮತದಲ್ಲಿ ಉಲ್ಲಂಘನೆ ಮಾಡಿದರೆ, ಶ್ರೀಮತದ ಉಲ್ಲಂಘನೆ ಮಾಡಿದರೆ, ಡಿಸ್ಸರ್ವಿಸ್ ಮಾಡಿದರೆ, ಬೇಜಾರು ಮಾಡಿದರೆ, ಬಾಬರವರ ಶ್ರೀಮತದ ಉಲ್ಟಾ ಮಾಡಿದರೆ, ಯಾವುದೇ ಆತ್ಮಕ್ಕೆ ದುಃಖವನ್ನು ಕೊಟ್ಟಿದರೆ, ಹೃದಯ ರಾಮನೊಂದಿಗೆ ಹೃದಯದಿಂದ ನಿಷ್ಠೆಯಿಂದ ಹಂಬಲಾಗಿ ಹೃದಯ ರಾಮ ನನ್ನನ್ನು ಕ್ಷಮಿಸು, ಕ್ಷಮಿಸು, ನನ್ನನ್ನು ಈ ಒಂದು ತಪ್ಪನ್ನು ಕ್ಷಮಿಸು, ಇನ್ಯಾವತ್ತೂ ಈ ತರಹದ ತಪ್ಪುಗಳನ್ನು ಮಾಡುವುದಿಲ್ಲ. ಯಾರೆಲ್ಲ ಮುಚ್ಚಿಟ್ಕೊಂಡಿದ್ದಾರಲ್ಲ ತಪ್ಪು ಮಾಡಿ 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 ಅವೆಲ್ಲವನ್ನು ಈಶ್ವರನಿಗೆ ಹೇಳಬೇಕು. ಹೇಳ್ತಾ ಇದ್ದೀರಿ, ಪರಮಾತ್ಮನಿಗೆ ಹೇಳ್ತಾ ಇದ್ದೀರಿ. ತಪ್ಪು ಮಾಡಿರುವುದನ್ನೆಲ್ಲ ಪರಮಾತ್ಮ ಕ್ಷಮಿಸು, ಈಶ್ವರ ಕ್ಷಮಿಸು. ವಿಶೇಷವಾಗಿ ಕಮರಾದಿಂದ, ಬಾಪ್ ದಾದಾರವರ ಕಮರಾದಿಂದ ಶಕ್ತಿಯನ್ನು ತುಂಬಿ ಹೃದಯದ ಹಗೂರತೆಯನ್ನು ಮಾಡಿಕೊಂಡು ಎಲ್ಲ ಭಾರವನ್ನು ಈಶ್ವರನಿಗೆ, ಎಲ್ಲ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಗಳನ್ನ ಈಶ್ವರನಿಗೆ ಅರ್ಪಣೆ ಮಾಡಿ ಹಗೂರನಾಗಿ ನಾನು ಆತ್ಮ ಕುಟೀರದಲ್ಲಿ ಬಂದ ಸ್ನೇಹದ ರುಹರಿಹಾನ್ ಮಾಡುತ್ತಾ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾಗುತ್ತಾ ಹಗೂರತೆಯ ಅನುಭವ ಮಾಡುತ್ತಾ ಮಾಡುತ್ತಾ ನಾನಾತ್ಮ ಫರಿಸ್ತಾಗೆ ಹಾರುತ್ತಾ 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 ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ.
ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ಅತ್ಯಂತ ಸಮೀಪದಲ್ಲಿ ಕರೆದಿದ್ದಾರೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಿದ್ದಾರೆ. ವಿಶ್ವದ ಗ್ಲೋಬ್ನ 4 ಕಡೆ ಶಾಂತಿ ಶಕ್ತಿ ವೈಬ್ರೇಷನ್ಸನ್ನು ಹರಡಿಸ್ತಾ ಇದ್ದಾರೆ. ವಿಶೇಷವಾಗಿ ನಾವು ಮಕ್ಕಳಿಗೆ ವಚನದಲ್ಲಿ ಬಾಪ್ ದಾದಾರವರು ಪ್ರಕೃತಿಯ 5 ತತ್ವಗಳನ್ನು ಎಮರ್ಜ್ ಮಾಡಿ 5 ತತ್ವಗಳಿಗೆ ಸಕಾಶ, ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ 5 ತತ್ವಗಳಿಗೆ ವಿಶೇಷ ಶಕ್ತಿಯನ್ನು ತುಂಬಿ ಪ್ರಕೃತಿ ಜೀತಾತ್ಮನಾಗಿದ್ದೇನೆ. ವಿಶ್ವದ ಗ್ಲೋಬ್ನ ತುಂಬ ಶಾಂತಿಯ ಕಿರಣಗಳನ್ನು ಹರಡಿಸಿ ಬಾಪ್ ದಾದಾರವರಿಂದ ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ವಿಶ್ವದ 4 ಕಡೆ ಹಲ್ಚಲೆಲ್ಲ ನಡೀತಾ ಇರುವ ಆತ್ಮಗಳು, ಭಯಭೀತ ಆತ್ಮಗಳಿಗೆ ವಿಶೇಷ ಶಕ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ವಿಶೇಷ ಶಕ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಕೋಟ್ಯಾನುಕೋಟಿ ದುಃಖಿ ಆತ್ಮಗಳಿದ್ದಾರೆ. ಎಲ್ಲ ದುಃಖಿ ಆತ್ಮಗಳು ಅಶಾಂತಿಯಿಂದ ಬಳಲ್ತಾ ಇರುವ ಆತ್ಮಗಳು ಶಾಂತಿಯ ಕಿರಣಗಳನ್ನು ಗ್ರಹಿಸಿ ಸಂತುಷ್ಟರಾಗ್ತಾ ಇದ್ದಾರೆ. ನಿರಂತರ ಪರಮಾತ್ಮನ ರೈಟ್ ಹ್ಯಾಂಡ್ ಮಕ್ಕಳಾಗಿ ವಿಶ್ವಕ್ಕೆ ಸಕಾಶವನ್ನು ಕೊಡುವ ಮಾಸ್ಟರ್ ದಾತಾ ಆಗಿದ್ದೇವೆ. ಮಾಸ್ಟರ್ ದಾತಾ ಆಗಿ ನಿರಂತರ ಕೊಡ್ತಾ ಇದ್ದೇವೆ. ಪವಿತ್ರತೆಯ ಶಕ್ತಿಯನ್ನು ಹರಡಿಸಿ, ಶಾಂತಿಯ ಶಕ್ತಿಯನ್ನು ಹರಡಿಸಿ ಎಲ್ಲ ಆತ್ಮಗಳಿಗೆ ಸದೃಢವಾದ ಮನೋಬಲವನ್ನು ತುಂಬುತ್ತಾ ಇದ್ದೇವೆ. ಮತ್ತು ಬಾಪ್ ದಾದ ವಿಶೇಷವಾಗಿ ಲಾಸ್ಟ್ ಮಿನಿಟಲ್ಲಿ ಯಾರೆಲ್ಲ ಸಂಕಲ್ಪ ರೂಪಿ ಬೀಜವನ್ನು ಬಿತ್ತಿದ್ರಿ, ಆ ಬೀಜಕ್ಕೆ ಶಿವಬಾಬಾ ಬೀಜದ ಶಕ್ತಿಗಳ ಬಲವನ್ನು ತುಂಬಿ ಅದನ್ನು ಕರೆಕ್ಟಾಗಿ ನಿಭಾಯಿಸಿ ಬೀಜವನ್ನು ಬಿತ್ತಿದಿರಿ. ಸಂಕಲ್ಪ ರೂಪಿ ಬೀಜವನ್ನು ಬಿತ್ತಿದಿರಿ. ಸಂಕಲ್ಪ ರೂಪಿ ಬೀಜಕ್ಕೆ ಪರಮಾತ್ಮ ಬೀಜದ ಶಕ್ತಿಯ ಬಲವನ್ನು ತುಂಬುತ್ತಾ ಇದ್ದೀರಿ. ಸಂಕಲ್ಪರೂಪಿ ಬೀಜವು ಫಲೀಭೂತವಾಗ್ತಾ ಇದೆ. ನನಾತ್ಮ ನಿರಂತರ ತಪಸ್ವಿ, ನನಾತ್ಮ ನಿರ್ವಿಘ್ನಾತ್ಮನಾಗಿದ್ದೇನೆ. ಬಾಪ್ ದಾದಾ ಎಲ್ಲ ಮಕ್ಕಳನ್ನು ವಚನದಲ್ಲಿ ತಮ್ಮ ಸಮೀಪಕ್ಕೆ ಕರೆದು ಎಲ್ಲ ಮಕ್ಕಳನ್ನು ಸಾಲು ಸಾಲಾಗಿ ನಿಲ್ಲಿಸಿದ್ರಿ. ನಮ್ಮೆಲ್ಲರನ್ನ ಸಾಲು ಸಾಲಾಗಿ ನಿಲ್ಲಿಸಿದ್ದಾರೆ ಬಾಬಾ. ಯಾರು ಮಿಸ್ ಮಾಡ್ಕೋಬಾರ್ದು. ಈಗ ವಿಚಿತ್ರವಾದ ಶಕ್ತಿಯ ಜೊತೆಗೆ ಬಾಬಾ ಏನೋ ಕೊಡೋರಿದ್ದಾರೆ. ಅಟೆನ್ಷನ್ ಪ್ಲೀಸ್. ವಚನದಲ್ಲಿ ಬಿಗ್ಗೆಸ್ಟ್ ಕ್ಯೂ ಇದೆ. ಸಾವಿರಾರು ಫರಿಸ್ತೆಗಳನ್ನು ಎಮರ್ಜ್ ಮಾಡಿಕೊಂಡಿದ್ದಾರೆ. ಅವರು ಮಕ್ಕಳನ್ನು ಎಮರ್ಜ್ ಮಾಡಿಕೊಂಡಿದ್ದಾರೆ ಬಾಪ್ ದಾದಾ. ಎಲ್ರಿಗೂ ಏನೋ ಕೊಡ್ತಾ ಇದ್ದಾರೆ. ಇವಾಗ ನಾವು ಈ ಕ್ಯೂವಲ್ಲಿ ನಿಲ್ತಾ ಇದ್ದೇವೆ. ಕ್ಯೂವಲ್ಲಿದ್ದೀರಿ ಎಲ್ಲರೂ. ವಚನದಲ್ಲಿ ಕ್ಯೂ ಇದೆ. ಕ್ಯೂವಲ್ಲಿ ನಾವು ನಿಂತಿದ್ದೇವೆ. ಬಾಪ್ ದಾದಾರವರು ಏನೋ ಕೊಡೋರಿದ್ದಾರೆ. ಅನುಭವ ಮಾಡಿ ಸೌಭಾಗ್ಯಕ್ಕೊರೆ. ಇವಾಗ ನಿಮ್ಮ ಸರದಿ ಬಂದಿದೆ. ಅನುಭವ ಮಾಡಿ. ಬಾಪ್ ದಾದಾರವರು ಮುಗುಳ್ನ ಗುತ್ಸ ಮಗು ಆಗಯೇ ಹೋ ಎನ್ನುತ್ತ ವಿಜಯ್ ಭವದ ತಿಲಕ ಹಚ್ತಾ ವಿಶೇಷವಾಗಿ ಪ್ರತಿಯೊಂದು ಮಗುವಿಗೆ ಬಾಪ್ ದಾದಾರವರು
ವಿಶೇಷವಾದ ದೃಷ್ಟಿಯನ್ನು ಕೊಡುತ್ತೆ. ಪ್ರತಿಯೊಂದು ಮಕ್ಕಳನ್ನ ಎದುರುಗಡೆ ಕರೆದು ನಾವೆಲ್ಲರೂ ಕೈ ಚಾಚ್ತಾ ಇದ್ದೇವೆ. ಪರಮಾತ್ಮ ವಿಶೇಷವಾಗಿ ಆ್ಯಪಲ್ ಹಣ್ಣನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಅನುಭವ ಮಾಡಿ. ವಚನದಲ್ಲಿ ಲಾಸ್ಟ್ ಮಿನಿಟಲ್ಲಿ ಎಲ್ಲರೂ ಕ್ಯೂವಲ್ಲಿ ನಿಲ್ಲಿಸಿ ಆ್ಯಪಲನ್ನು ಕೊಡ್ತಾ ಇದ್ದಾರೆ. ಆ್ಯಪಲ್ ತೆಗೆದುಕೊಳ್ಳುವ ಸಮಯದಲ್ಲಿ ಜಾರಿ ಕೆಳಗಡೆ ಬೀಳ್ತಾ ಇದೆ. ಅಯ್ಯೋ, ಜಾರಿ ಬಿದ್ದು ಹೋಯ್ತಲ್ಲ ಅಂತ ಬೇಜಾರು. ಮತ್ತೆ ಮರಳಿ ಕ್ಯೂವಲ್ಲಿ ನಿಲ್ಲಲು ಅದೇ ಉಮ್ಮಂಗ, ಅದೇ ಉತ್ಸಾಹದಲ್ಲಿ ಮರಳಿ ಕ್ಯೂವಲ್ಲಿ ನಿಲ್ಲಲಿಕ್ಕೆ ಬರ್ತಾ ಇದ್ದೀವಿ ನಾವೆಲ್ಲರೂ. ದೊಡ್ಡದಾದ ಕ್ಯೂವಿದೆ, ಸಾವಿರಾರು ಫರಿಸ್ತಿಗಳಿದ್ದಾರೆ, ಎಲ್ರಿಗೂ ಕೊಡ್ತಾ ಇದ್ದಾರೆ. ಅವಾಗ ನನ್ನ ಕೈಗೆ ಬರಬೇಕಾಗಿರುವ ಆ್ಯಪಲ್ ಹಣ್ಣು ಕೆಳಗಡೆ ಬೀಳ್ತಾ ಇದೆಯಲ್ಲ, ಬೇಜಾರಲ್ಲಿ ಮತ್ತೆ ಕ್ಯೂವಲ್ಲಿ ನಿಂತುಕೊಳ್ತಾ ಇದ್ದೀರಿ. ನಿಂತುಕೊಳ್ಳಿ ಎಲ್ಲರೂ ವಾಪಸ್. ಯಾರ್ದೆಲ್ಲ ಆ್ಯಪಲ್ ಕೆಳಗಡೆ ಬಿದ್ದಿದೆ, ಬಾಬಾ ಆ್ಯಪಲ್ ಕೊಡ್ತಾಯಿದ್ರು. ಈಗ ಮತ್ತೆ ಮರಳಿ ನನ್ನ ಸರದಿ ಬಂದಿದೆ. ಬಾಬಾ ವರದಾನದ ಜೊತೆಗೆ ಮುಗುಳ್ನಗುತ್ತ ಆ್ಯಪಲನ್ನು ಕೊಡುತ್ತಿರುವ ಸಮಯ. ಮುಗುಳ್ನಗ್ತಾ ಹೇಳ್ತಾರೆ, ಮಗು ಆ ಆ್ಯಪಲ್ ಪಕ್ಕಾ ಪವರ್ಫುಲ್ ಇರಲಿಲ್ಲ, ಈಗ ನಿನಗೋಸ್ಕರ ಸಪ್ರೇಟಾಗಿ ಶಕ್ತಿ ಭರಿತ ಆ್ಯಪಲನ್ನು ತುಂಬಿಟ್ಟಿದ್ದೇನೆ. ಶಕ್ತಿಯನ್ನು ತುಂಬಿಟ್ಟಿರುವ ಆ್ಯಪಲನ್ನು ಕೊಡ್ತಾ ಇದ್ದೇನೆ. ಸ್ವೀಕರಿಸು ಮಗು, ಸ್ವೀಕರಿಸು ಸ್ವೀಕರಿಸು ಅಂತಿದ್ದಾರೆ. ಎಲ್ಲ ಮಕ್ಕಳಿಗೆ ಪವರ್ಫುಲ್ ಶಕ್ತಿಶಾಲಿ ಕಿರಣಗಳಿಂದ ಭರ್ಪೂರ ಮಾಡಿರುವ ಆ್ಯಪಲ್ ಹಣ್ಣನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಸ್ವೀಕರಿಸ್ತಾ ಇದ್ದೇವೆ. ಪ್ರತಿಯೊಂದು ಮಗುವಿಗೆ ಬಾಪ್ದಾದಾರವರು ಮಸ್ತಕಕ್ಕೆ ವಿಜಯೀ ಭವದ ತಿಲಕ, ಕಿರೀಟವನ್ನು ಹಾಕ್ತಾ ಇದ್ದಾರೆ. ರಕ್ಷಾ ಕವಚವನ್ನು ಕೂಡ ಕೈಗೆ ಕಟ್ತಾ ಇದ್ದಾರೆ. ರಕ್ಷಾ ಕವಚ ಕೈಯಲ್ಲಿ ನೋಡಿ, ಅನುಭವ ಮಾಡಿ, ಎಲ್ಲರೂ ಅನುಭವ ಮಾಡಬೇಕು. ರಕ್ಷಾ ಕವಚ ಎಲ್ಲಿಯ ತನಕ ಈ ರಕ್ಷಾ ಕವಚ ಕೈಯಲ್ಲಿರುವುದು ಸೂಕ್ಷ್ಮವಾಗಿ ಫಿಸಿಕಲ್ ಆಗಿ ಕಂಡ್ರೆ ಮಾಯಾವಿ ಶಕ್ತಿಗಳು ಅದನ್ನು ಯಾವುದೋ ರೂಪದಲ್ಲಿ ಹರಿದು ಬಿಸಾಕಿಸುತ್ತೆ. ಸೊ ಸೂಕ್ಷ್ಮವಾಗಿ ಪರಮಾತ್ಮ ಈ ರಕ್ಷಾ ಕವಚವನ್ನು ಎಲ್ಲರ ಬಲಗೈಯಲ್ಲಿ ಕಟ್ಟಿದ್ದಾರೆ ಬಾಬ್ರವರು. ನಿಶ್ಚಯ ಇದೆಯಾ ಎಲ್ಲರಿಗೂ? ಬಾಪ್ದಾದ ಲಾಸ್ಟ್ ಮಿನಿಟಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವುದನ್ನು. ಶಕ್ತಿಯನ್ನು ತುಂಬಿರುವ ಆ್ಯಪಲ್, ಯಾವ ಆ್ಯಪಲನ್ನು ತಿಂದ ಸೆಕೆಂಡಿನಲ್ಲಿ ಆತ್ಮದಲ್ಲಿರುವ ಎಲ್ಲ ರೋಗಗಳು ಕಂಪ್ಲೀಟ್ ಝೀರೋ ಆಗಿ ನಿರೋಗಿಗಳಾಗಲಿದ್ದೀರಿ. ಜೊತೆಗೆ ರಕ್ಷಾ ಕವಚದ ರೂಪದಲ್ಲಿ ಸೂಕ್ಷ್ಮವಾಗಿ ಬಾಪ್ದಾದ ಪ್ರತಿಯೊಂದು ಮಗುವಿನ ಕೊರಳಲ್ಲಿ, ಕೈಯಲ್ಲಿ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ. ಗೋಲ್ಡನ್ ಕಲರ್ ರಕ್ಷಾ ಕವಚ, ಪರ್ಮನೆಂಟ್ ರಕ್ಷಾ ಕವಚವನ್ನು ಪಡಿತಾ ಇದ್ದಾರೆ. ಎಲ್ಲರೂ ಪಡೆದುಕೊಂಡ್ರಿ. ವಿಜಯ್ ಭವದ ತಿಲಕ, ರಕ್ಷಾ ಕವಚ, ಆ್ಯಪಲ್, ಪವರ್ಫುಲ್ ದೃಷ್ಟಿಯನ್ನು ಹೊಂದಿರುವ ಆ್ಯಪಲನ್ನು ಪಡೆದು ನಾವೆಲ್ಲರೂ ಸತ್ಯ ಹೃದಯದಿಂದ ಹೃದಯರಾಮನಿಗೆ ನಮಸ್ತೆ ಅಪ್ಪಾಜಿ, ನಮಸ್ತೆ ಶಿವಬಾಬಾ, ನಮಸ್ತೆಯನ್ನು ಹೇಳ್ತಾ ನಾನಾತ್ಮ ಪರಮಾತ್ಮನಿಂದ ಟೋಲಿಯನ್ನು ಸ್ವೀಕರಿಸಿದ್ದೇನೆ. ವಿಜಯ್ ಭವದ ತಿಲಕವನ್ನು ಪಡೆದಿದ್ದೇನೆ. ರಕ್ಷಾ ಕವಚವನ್ನು ಪಡೆದಿದ್ದೇನೆ. ಸರ್ವಶಕ್ತಿಯ ಕಿರಣಗಳನ್ನು ತುಂಬಿರುವ ಆ್ಯಪಲ್ ಹಣ್ಣನ್ನು ಪಡೆದುಕೊಂಡು ಹೃದಯರಾಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ ಅಂತ ಹೇಳ್ತಾ ಬಾಪ್ದಾದಾರವರು ಮುಗುಳ್ನಗ್ತಾ ಇದ್ದಾರೆ. ವಾಹ ತೀವ್ರ ಪುರುಷಾರ್ಥಿ ಗುಂಪಿನ ಪ್ರತಿಯೊಂದು ಆತ್ಮಗಳೇ ವಾಹ ಎನ್ನುತ್ತಿದ್ದಾರೆ. ನಾವೆಲ್ಲರೂ ಧನ್ಯವಾದ ಅಪ್ಪಾಜಿ ಅಂತ ಹೇಳ್ತಾ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಿಬಿಟ್ಟಿದೆ. ಶರೀರ ಕಂಪ್ಲೀಟ್ ಸದೃಢವಾಗಿದೆ, ಹಗೂರವಾಗಿದೆ, ಸಡಿಲವಾಗಿದೆ. ಆತ್ಮದಲ್ಲಿ ತಾಕತ್ತು ಬಂದಿದೆ. ಭರ್ಪೂರತೆಯ ಅನುಭವ. ಭರ್ಪೂರತೆಯ ಅನುಭವ.
ಪಡೆದುಕೊಂಡು ಸರ್ವ ಶಕ್ತಿಯನ್ನು ಪಡೆದುಕೊಂಡು ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ ಪರಮಾತ್ಮ ಅಲ್ಲಿ ಕೊಟ್ಟಿರುವ ಪವರ್ಫುಲ್ ಶಕ್ತಿಯನ್ನು ತುಂಬಿರುವ ಆ್ಯಪಲನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿರುವ ಎಲ್ಲ ಆತ್ಮಗಳಿಗೆ ಹಂಚುತ್ತಾ ಇರುವ ಫರಿಸ್ತೆಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ವತನದಲ್ಲಿ ವಾಹ ಬಚ್ಚೆ ಎಷ್ಟು ನಿಶ್ಚಯ ನಿಮಗೆ. ಎಲ್ಲರೂ ಆ್ಯಪಲನ್ನು ಸೂಕ್ಷ್ಮವಾಗಿ ಹಂಚಿ ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಕ್ಕೆ ಹಂಚಿ ಅವರೆಲ್ಲರ ಕಾಲಕಂಠಕ ಹಾಗೂ ಅವರೆಲ್ಲರ ಶಾರೀರಿಕ ರೋಗಗಳಿಂದ ಮುಕ್ತಿಯನ್ನು ಹೊಂತಾರೆ. ಈಗ ಅವರು ಎಲ್ಲರೂ ಆ್ಯಪಲನ್ನು ಹಂಚಿ ಸೂಕ್ಷ್ಮ ರೂಪದಲ್ಲಿ ದೃಷ್ಟಿಯನ್ನು ಕೊಡ್ತಾ ಎಲ್ಲ ಆತ್ಮಗಳಿಗೆ ಮನೆ ನಿರ್ವಿಘ್ನ. ಮನೆಯಲ್ಲಿರುವ ಆತ್ಮಗಳೆಲ್ಲ ನಿರೋಗಿಗಳಾಗಿದ್ದಾರೆ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ಈ ಸರ್ವಸತ್ವರೇ ಓಂ ಶಾಂತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಶಾಂತಿ ಹರೇ. ಶಾಂತಿ ಮಂಗಳ. ಶಾಂತಿ. ಶಾಂತಿ ಹರೇ. ಥ್ಯಾಂಕ್ ಯು ಬಾಬಾ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ ಹರೇ. ಓಂ ಶಾಂತಿ ಹರೇ. ಓಂ ಶಾಂತಿ ಹರೇ. ಓಂ ಶಾಂತಿ. ವಿದ್ಯಾಕ್ ಅವರು ಜಾಯಿನ್ ಆದ್ರ. ಓಂ ಶಾಂತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಮತ್ತೆ 6 ಗಂಟೆ ಕ್ಲಾಸ್ ಇದೆ. ಓಂ ಶಾಂತಿ. ಶಾಂತಿ ಸುಮಂಗಲಕ್ಕೂರೇ. ಓಂ ಶಾಂತಿ. ಶಾಂತಿ. ಎಲ್ರಿಗೂ ಓಂ ಶಾಂತಿ.